ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ವಿರೋಧಿಸಿ ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ಸಿಪಿಎಂನಿಂದ ಖಾಲಿ ಸಿಲಿಂಡರ್ ರಸ್ತೆಯಲ್ಲಿಟ್ಟು ಆಕ್ರೋಶ. ಜನಸಾಮಾನ್ಯರ ಹೊರೆ ಏರಿಸದಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ. 1 ವರ್ಷದ ನಂತರ ಬಂತು ರಸ್ತೆ ಭಾಗ್ಯ. ವರ್ಷದ ಹಿಂದೆ ಭೂಮಿ ಪೂಜೆಯಾಗಿದ್ದ ರಸ್ತೆ ಕಾಮಗಾರಿಗೆ ಚಾಲನೆ. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಗೆ ಕೊನೆಗೂ ಅಭಿವೃದ್ಧಿ ಭಾಗ್ಯ. ನಾಗರಿಕರ ಸಂತಸ. ರಾಜ್ಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಚಿಂತಾಮಣಿಯಲ್ಲಿ ವಿಜಯೋತ್ಸವ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಚಿಂತಾಮಣಿಯಲ್ಲಿ ವಿಜಯೋತ್ಸವ. ವಾರ್ತೆಗಳ ವಿವರ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಏರುತ್ತಿರುವ ಬಿಜೆಪಿ ಕೇಂದ್ರ ಸರ್ಕಾರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಲಾಮನಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರ ವಿರುದ್ಧ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ನಿಲ್ದಾಣದ ಬಳಿ ಇರುವ ಮಾಜಿ ಶಾಸಕ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಬಳಿ ಸಿಪಿಎಂ ತಾಲೂಕು ಸಮಿತಿಯಿಂದ ದಿನಬಳಕೆ ಸಿಲಿಂಡರ್, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಖಾಲಿ ಸಿಲಿಂಡರ್ ಮುಖ್ಯ ರಸ್ತೆಯಲ್ಲಿ ಇಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಕೇಂದ್ರ ಸರ್ಕಾರ ವಾಣಿಜ್ಯ ಗ್ಯಾಸ್ ದರವನ್ನು ಹೆಚ್ಚಳ ಮಾಡಿರುವುದು ಖಂಡನೀಯ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಜೊತೆಗೆ ಸಿಲಿಂಡರ್ ದರವನ್ನು ಹೆಚ್ಚಿಸಿದೆ. ಈ ಬೆಲೆ ಏರಿಕೆ ನಿರ್ಧಾರದಿಂದ ಬೀದಿ ಬದಿಯ ಸಣ್ಣ ವ್ಯಾಪಾರಿಗಳು ಮತ್ತು ಹೋಟೆಲ್ ಉದ್ಯಮಿಗಳು ಬೀದಿಗೆ ಬೀಳುವಂತಾಗಿದೆ ಎಂದರು. ದರ ಏರಿಕೆಯಿಂದ ಜನಸಾಮಾನ್ಯರ ಮೇಲೆ ಹೊರೆ ಏರುತ್ತಿರುವಂತಾಗಿದೆ ಹಾಗೂ ಬಿಜೆಪಿ ಸರ್ಕಾರದ ನಿಲುವು ಜನಪರವಾಗಿಲ್ಲ. ಮಧ್ಯಮ ವರ್ಗ ಹಾಗೂ ಕೆಳವರ್ಗದ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಸರ್ಕಾರ ನಿರಂತರವಾಗಿ ನಡೆದುಕೊಳ್ಳುತ್ತಿದೆ. ಈಗಾಗಲೇ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಿದ ವೆಚ್ಚದಿಂದ ಅನೇಕ ಹೋಟೆಲ್ಗಳು ಹಾಗೂ ಸಣ್ಣ ಉದ್ಯಮಗಳು ಸಂಕಷ್ಟಕ್ಕೆ ಸಿಲುಕಿವೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿರುವುದು ಜನವಿರೋಧಿ ನೀತಿಯ ಸ್ಪಷ್ಟ ಉದಾಹರಣೆಯಾಗಿದೆ ಎಂದರು. ಭಾರತ ದೇಶದಲ್ಲಿ ಯಾವುದೇ ರೀತಿ ಪರಿಣಾಮ ಇಲ್ಲ ಅಂತ ಹೇಳಿದಂತ ಮೋದಿ ಅವರಲ್ಲಿ ಒಳಗಳಲ್ಲಿ ಇವತ್ತು ಒಲೆಯಲ್ಲಿ ಇವತ್ತು ಹೊಗೆ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಲ್ಲಿ ಬಾಂಬ್ ಬಿದ್ದರೆ ಇಲ್ಲಿ ಪರಿಣಾಮ ಇಲ್ಲ ಅಂತ ಹೇಳಿದಂತ ಮೋದಿ ಗ್ಯಾಸ್ ಇವತ್ತು ಏಕಾಏಕಿ 900 ರೂಪಾಯಿ ಮೇಲೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಮೇಲೆ ಏರಲಿಕ್ಕೆ ಸಾಧ್ಯ ಆಗಿದೆ. ದಿನನಿತ್ಯ ಬಳಕೆ ಆದಂತ ಸಿಲಿಂಡರ್ ಇವತ್ತು 25 ದಿವಸ 30 ದಿವಸ ಆದ್ರೂ ಕೂಡ ಮನೆಗಳಿಗೆ ಇವತ್ತು ಗ್ಯಾಸ್ ಇಲ್ಲದೆ ಇರ್ತಕ್ಕಂಥ ಪರಿಣಾಮ ಬೀರಿದೆ. ಕಾರಣ ಏನಂತ ಹೇಳಿದ್ರೆ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ಇವತ್ತು ಅಮೆರಿಕದ ಟ್ರಂಪ್ನ ಗುಲಾಮಿಯಾಗಿ ಇವತ್ತು ಕೆಲಸ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅದರಿಂದ ಇವತ್ತು ಗ್ಯಾಸ್ ನಮಗೆ ಸಿಗದೆ ಇರ್ತಕ್ಕಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಇವತ್ತು ರೈತರ ಮೇಲೆ, ಕೃಷಿ ಕೂಲಿಕಾರರ ಮೇಲೆ, ಇಡೀ ಭಾರತ ದೇಶದ ದುಡಿಯುವ ವರ್ಗದ ಮೇಲೆ ಇವತ್ತು ಹೊರ ಬೀಳ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಗ್ಯಾಸ್ ಮೇಲೆ ಜಾಸ್ತಿ ಆದ್ರೆ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ರೇಟು ಯಥೇಚ್ಛವಾಗಿ ಜಾಸ್ತಿ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ. ಅದು ರೈತರು ಬೆಳೀತಕ್ಕಂಥ ತರಕಾರಿ ಬೆಲೆ ಗಗನಕ್ಕೆ ಅಂತಕ್ಕಂಥದ್ದು ಬಿಟ್ಟು ಇವತ್ತು ಕೆಳಗಡೆ ಬಿದ್ದು ರೈತ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿ ಆಗ್ತದೆ. ಆ ಅಂಗಡಿಗಳ ಹೋಟೆಲ್ಗಳವರು ಯಾವುದೇ ರೀತಿ ತರಕಾರಿ ಇವತ್ತು ಕೊಂಡ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಕೂಲಿಕಾರರು ಇವತ್ತು ದಿನಗೂಲಿ ನೌಕರರು ಹೋಟೆಲ್ಗಳಲ್ಲಿ ಊಟ ಮಾಡ್ತಕ್ಕಂಥವ್ರು ಬೆಲೆ ಜಾಸ್ತಿ ಆದ್ರೆ ಇಡೀ ಕೂಲಿ ಮಾಡಿರ್ತಕ್ಕಂಥ ಹಣವನ್ನ ಹೋಟೆಲ್ಗಳಲ್ಲಿ ತಿನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಹಾಗೆ ಅಲ್ಲ, ಅಮೆರಿಕ ಜೊತೆ ನಮ್ಮ ಅಮೆರಿಕ ಟ್ರಂಪ್ ಜೊತೆ ನರೇಂದ್ರ ಮೋದಿ ಒಪ್ಪಂದ ಏನಿದೆ, ಮುಂದಿನ ದಿನಗಳಲ್ಲಿ ರೈತರಿಗೆ ಕಂಟಕವಾದಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈಗಾಗಲೇ ಹೇಳಿದ್ದಾರೆ, ನಾವು ದಮ್ ಕೊಟ್ಟರೆ ಮಾತ್ರ ನಿಮ್ಮ ರಸಗೊಬ್ಬರ ಕೊಡ್ತೀವಿ. 1 ಎಕರೆ 3 ಎಕರೆ 4 ಎಕರೆ ಉಳುಮೆ ಮಾಡ್ತಕ್ಕಂಥ ರೈತರು ಬೆಳೆ ಬಿಡ್ತಕ್ಕಂಥವ್ರಿಗೆ 1 ಎಕರೆ 3 ರಿಂದ 4 ಚೀಲ ಇವತ್ತು ರಸಗೊಬ್ಬರ ಬೇಕು. ಅವ್ರು ಕೊಡ್ತಕ್ಕಂಥದ್ದು ಕೇವಲ 1 ಮೂಟೆ 2 ಮೂಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.
ಶಿಡ್ಲಘಟ್ಟ ನಗರದಲ್ಲಿ ಸುಮಾರು 1 ವರ್ಷದ ಹಿಂದೆ ಶಂಕುಸ್ಥಾಪನೆ ಆಗಿದ್ದ ವಾಸವಿ ರಸ್ತೆಗೆ ಕೊನೆಗೂ ಇವತ್ತು ಅಭಿವೃದ್ಧಿ ಭಾಗ್ಯ ಕೂಡಿ ಬಂದಂತಾಗಿದೆ. ನಗರದ ವಾಸವಿ ರಸ್ತೆಯನ್ನು ನಿನ್ನೆಯ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಜೆಸಿಬಿ ಮೂಲಕ ಕಾರ್ಯಾಚರಣೆ ನಡೆಸಿ ಇಡೀ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಕಿತ್ತು ಹಾಕಲಾಗಿದೆ. ವಾಹನ ಸವಾರರು ಇರಲಿ, ಕನಿಷ್ಠ ನಾಗರಿಕರು ಸಂಚರಿಸಲು ಸಾಧ್ಯ ಇಲ್ಲದಂತಾಗಿದೆ. ಶಿಡ್ಲಘಟ್ಟ ನಗರದಲ್ಲಿ ಸುಮಾರು 1 ವರ್ಷದ ಹಿಂದೆ ಶಂಕುಸ್ಥಾಪನೆ ಆಗಿದ್ದ ವಾಸವಿ ರಸ್ತೆಗೆ ಕೊನೆಗೆ ಇವತ್ತು ಅಭಿವೃದ್ಧಿ ಭಾಗ್ಯ ಕೂಡಿ ಬಂದಂತಾಗಿದೆ. ನಗರದ ವಾಸವಿ ರಸ್ತೆಯನ್ನು ನಿನ್ನೆಯ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಜೆಸಿಬಿ ಮೂಲಕ ಕಾರ್ಯಾಚರಣೆ ನಡೆಸಿ ಇಡೀ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಕಿತ್ತು ಹಾಕಲಾಗಿದೆ. ವಾಹನ ಸವಾರರು ಇರಲಿ, ಕನಿಷ್ಠ ನಾಗರಿಕರು ಸಂಚರಿಸಲು ಸಾಧ್ಯ ಇಲ್ಲದಂತಾಗಿದೆ. ಸೋಮವಾರ ಸಂತೆಯಾಗಿದ್ದರಿಂದ ಇದೇ ಮಾರ್ಗವನ್ನು ಅನುಸರಿಸಿ ನೂರಾರು ಜನ ಸಂಚರಿಸುತ್ತಿದ್ದರು. ಗುತ್ತಿಗೆದಾರ ಯಾವುದೇ ಮುನ್ಸೂಚನೆ ಇಲ್ಲದೆ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿದ್ದರಿಂದ ಬೆಳಗ್ಗೆ ಆಗುವಷ್ಟರಲ್ಲಿ ಇಡೀ ರಸ್ತೆಯ ಸ್ವರೂಪವೇ ಬದಲಾಗಿದೆ. ಸರಿಸುಮಾರು 1 ವರ್ಷದ ನಂತರ ವಾಸವಿ ದೇವಾಲಯದ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಕಾಮಗಾರಿಗೆ ಚಾಲನೆ ದೊರೆತಿದೆ. ಶಿಡ್ಲಘಟ್ಟ ನಗರಸಭೆಯಲ್ಲಿ 15ನೇ ಹಣಕಾಸು ಯೋಜನೆಯ ಮೂಲಕ ಸುಮಾರು 36 ಲಕ್ಷ ರುಗಳ ವೆಚ್ಚದಲ್ಲಿ ರಸ್ತೆಯನ್ನು ಅಭಿವೃದ್ಧಿಗೊಳಿಸಲು ಶಾಸಕ ರವಿಕುಮಾರ್ ಅವರು ಕಳೆದ 10-12 ತಿಂಗಳ ಹಿಂದೆ ಶಂಕುಸ್ಥಾಪನೆ ಕಾರ್ಯವನ್ನು ನಡೆಸಿದರೂ ಕೊನೆಗೂ ಇವತ್ತು ರಸ್ತೆ ಅಭಿವೃದ್ಧಿ ಭಾಗ್ಯ ಕಾಣುವಂತಾಗಿದೆ. 15ನೇ ಹಣಕಾಸು ಯೋಜನೆಯ ಮೂಲಕ ಸುಮಾರು 36 ಲಕ್ಷ ರುಗಳ ವೆಚ್ಚದಲ್ಲಿ ರಸ್ತೆಯನ್ನು ಅಭಿವೃದ್ಧಿಗೊಳಿಸಲು ಶಾಸಕ ರವಿಕುಮಾರ್ ಅವರು ಕಳೆದ 10-12 ತಿಂಗಳ ಹಿಂದೆ ಶಂಕುಸ್ಥಾಪನೆ ಕಾರ್ಯವನ್ನು ನಡೆಸಿದರೂ ಕೊನೆಗೂ ಇವತ್ತು ರಸ್ತೆ ಅಭಿವೃದ್ಧಿ ಭಾಗ್ಯ ಕಾಣುವಂತಾಗಿದೆ. ಬರೋಬ್ಬರಿ 1 ವರ್ಷದ ಹಿಂದೆ ಈ ರಸ್ತೆಯನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಶಾಸಕರು ಉದಯ ಪೂಜೆಯನ್ನು ನೆರವೇರಿಸಿದರು. ಕಾರಣಾಂತರಗಳಿಂದ ಕಾಮಗಾರಿ ವಿಳಂಬವಾಗಿ ಇಂದು ಆರಂಭಿಸಿರುವುದು ಸಂತೋಷ. ಆದರೆ ರಾತ್ರೋರಾತ್ರಿ ರಸ್ತೆಯನ್ನು ಕಿತ್ತು ಹಾಕಿದ್ದರಿಂದ ಸಂಚರಿಸಲು ತೊಂದರೆ ಉಂಟಾಗಿದೆ. ಇವತ್ತು ಸೋಮವಾರ ಸಂತೆಯಾಗಿತ್ತು. ಬಡವರಿಗೆ ಸಹ ಅನಾನುಕೂಲವಾಗಿದೆ ಎಂದು ವರ್ತಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಶಿಡ್ಲಘಟ್ಟ ನಗರದಲ್ಲಿ ಬರೋಬ್ಬರಿ 1 ವರ್ಷದ ನಂತರ ವಾಸವಿ ರಸ್ತೆಗೆ ಅಭಿವೃದ್ಧಿ ಭಾಗ್ಯ ಬಂದಂತಾಗಿದೆ. ಇನ್ನು ಕಾಮಗಾರಿ ಎಷ್ಟು ದಿನ ನಡೆಯುತ್ತೋ ಕಾದು ನೋಡಬೇಕಿದೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿ ವಿಜಯೋತ್ಸವ ಆಚರಿಸಿದರು. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಎಂಸಿ ಆಂಜನೇಯ ರೆಡ್ಡಿ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಪಕ್ಷದ ಧ್ವಜಗಳನ್ನು ಮತ್ತು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭಾವಚಿತ್ರವನ್ನು ಬೀಸುತ್ತಾ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರ ಜಯಘೋಷಗಳು ಮೊಳಗಿದವು. ದಾವಣಗೆರೆ ಮತ್ತು ಬಾಗಲಕೋಟೆ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಘೋಷಣೆಯಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸಾರ್ವಜನಿಕರಿಗೆ ಸಿಹಿ ಹಂಚಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರುಗಮಲ್ಲದ ಲಕ್ಷ್ಮೀನಾರಾಯಣ ರೆಡ್ಡಿ, ಇದು ಜನಸಾಮಾನ್ಯರ ಗೆಲುವು ಮತ್ತು ಸರ್ಕಾರದ ಜನಪರ ಯೋಜನೆಗಳಿಗೆ ಮತ್ತು ಪಂಚ ಗ್ಯಾರಂಟಿ ಯೋಜನೆಗೆ ಸಿಕ್ಕ ಪ್ರತಿಫಲ ಎಂದು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಆಗಲಿ ದೇಶದಲ್ಲಾಗಲಿ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತು ಬಡಬಗ್ಗರಿಗೆ ಇವತ್ತು ಹೆಚ್ಚಿನ ಒಳ್ಳೆಯ ಯೋಜನೆಗಳನ್ನು ಕೊಡ್ತಾ ಇದೆ. ಇವತ್ತು ಮುಖ್ಯವಾಗಿ ಏನು ಪಂಚ ಗ್ಯಾರಂಟಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಅನುಷ್ಠಾನಕ್ಕೆ ತಂದಿದ್ದಾರೆ. ಈ ಪಂಚ ಯೋಜನೆಗಳು ಇವತ್ತು ಸಕ್ರಿಯವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ಇವತ್ತು ಎಲ್ಲರ ಸಾಮಾನ್ಯ ಜನರಿಗೆ ಕೈ ಸೇರ್ತಾ ಇದೆ. ಮತ್ತು ಇವತ್ತು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರಿಗೂ ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ಎಲ್ಲ ವರ್ಗದ ಜನರಿಗೂ ಸಮಪಾಲು ಅಂತಕ್ಕಂಥ ಧ್ಯೇಯನ್ನು ಇಟ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಅದೇ ರೀತಿ ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಅವರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಇವತ್ತು ಏನು ಉಪಚುನಾವಣೆಗಳು ನಡೆದಿದೆ, ಇದರ ಮುಂದೆ ಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಇದು ದಿಕ್ಸೂಚಿ ಆಗ್ತಾ ಇದೆ. ಇವತ್ತು ಇದೊಂದು ದಿಕ್ಸೂಚಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ.
ಮುಖಂಡ ಶೇಖ್ ಸಾದಿಕ್ ಮಾತನಾಡಿ, ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶಕ್ತಿ ಬಂದಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಎರಡೂ ಒಂದಾದರೂ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸುಭದ್ರವಾಗಿದೆ ಎನ್ನುವುದಕ್ಕೆ ಈ ಎರಡೂ ಚುನಾವಣೆಗಳು ಸಾಕ್ಷಿ ಎಂದರು. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ, ಎಲ್ಲ ನಮ್ಮ ಉಸ್ತುವಾರಿಗಳ ಏನು ಎರಡು ಕ್ಷೇತ್ರ ಉಪಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಇವತ್ತಿನ ದಿನ ಜಯಬೀರವಾಗಿದೆ. ಇದರಿಂದ ಒಂದು ಅರ್ಥ ಆಗುತ್ತೆ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರು, ಕರ್ನಾಟಕದ ಕಟ್ಟಕಡೆ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಒಂದು ಶಕ್ತಿ ಬಂದಿದೆ. ಯಾಕಂದರೆ ಎರಡೂ ಪಕ್ಷಗಳು JDS ಹಾಗೂ BJP ಎರಡೂ ಪಕ್ಷ ಒಂದಾದರೂ ಸಹ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ ಎರಡೂ ಕ್ಷೇತ್ರದಲ್ಲಿ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿದೆ. ಇಷ್ಟೊಂದು ಇಡೀ ರಾಜ್ಯದ ಒಂದು ಚಿತ್ತಾನೆ ಈ ಎರಡು ಕ್ಷೇತ್ರಗಳಲ್ಲಿದ್ದು, ವಿಶೇಷವಾಗಿ ದಾವಣಗೆರೆ ಕ್ಷೇತ್ರ ನಮ್ಮ ಚಿಂತಾಮಣಿ ಶಾಸಕರಾದ MC ಸುಧಾಕರ್ನವರು ವಿಶೇಷವಾಗಿ ಮುತುವರ್ಜಿ ತಗೊಂಡು ಅವರ ರಾಜಕೀಯ ಚತುರತೆಯಿಂದ ಎರಡೂ ಜಿಲ್ಲೆಯ ಮುಖಂಡರುಗಳಿಗೆ, ಶಾಸಕರುಗಳಿಗೆ ಕರೆಸಿಕೊಂಡು ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆಸಿಕೊಂಡು ಬೂತ್ ಮಟ್ಟದಲ್ಲಿ ಬೂತ್ ವೈಸನ್ನು ರಾಜಕೀಯ ಚತುರತೆಯನ್ನು ವಿಂಗಡಿಸಿ ಅಲ್ಲಿ ಯಾವ ರೀತಿ ಗೆಲುವಿಗೆ ಒಂದು ರೂಪುರೇಷೆಗಳನ್ನು ಸನ್ನಿವೇಶ ತಗೊಂಡು ದಾವಣಗೆರೆಯಲ್ಲಿ ನಮ್ಮ ಸಚಿವರು ಸೇರಿದಂತೆ ನಮ್ಮ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಕರೆಸಿಕೊಂಡು ಅಲ್ಲಿ ಪ್ರಚಾರ ಮಾಡಿದ್ದನ್ನು ಸ್ಮರಿಸಿ ಎಲ್ಲರೂ ಒಗ್ಗಟ್ಟಿನಿಂದ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಾಗಿದೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಯೋಧ್ಯೆಯ ವೈಶ್ಯ ನಾಮಧಾರಿ ನಗರ್ತ ಸಮುದಾಯಕ್ಕೆ ಅಧಿಕೃತ ಮಾನ್ಯತೆ ನೀಡಿ ಜಾತಿ ಪ್ರಮಾಣ ಪತ್ರ ವಿತರಿಸುವಂತೆ ಒತ್ತಾಯಿಸಿ ಸಮುದಾಯದ ನೂರಾರು ಜನ ಕೋಲಾರ ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಅಯೋಧ್ಯೆ ವೈಶ್ಯ ನಾಮಧಾರಿ ನಗರ್ತ ಸಮುದಾಯಕ್ಕೆ ಅಧಿಕೃತ ಮಾನ್ಯತೆ ನೀಡಿ ಜಾತಿ ಪ್ರಮಾಣ ಪತ್ರ ವಿತರಿಸುವಂತೆ ಒತ್ತಾಯಿಸಿ ಸಮುದಾಯದ ನೂರಾರು ಜನ ಕೋಲಾರ ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ SNR ಜಿಲ್ಲಾಸ್ಪತ್ರೆ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕಾಲ್ನಡಿಗೆ ಜಾಥಾ ನಡೆಸಿ ಅಪರ ಜಿಲ್ಲಾಧಿಕಾರಿ ಮಂಗಳ ಅವರಿಗೆ ಸೋಮವಾರ ಮನವಿ ಸಲ್ಲಿಸಿದರು. ಅಯೋಧ್ಯೆ ವೈಶ್ಯ ನಾಮಧಾರಿ ನಗರ್ತ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕು ಎಂಬುದು ಹಲವು ವರ್ಷಗಳ ಬೇಡಿಕೆಯಾಗಿದೆ. ಮೊದಲಿನಿಂದಲೂ ಮನವಿ ನೀಡುವುದು, ಹೋರಾಟ ಮಾಡಿಕೊಂಡೇ ಬರಲಾಗುತ್ತಿದೆ. ಆದರೆ ಸ್ಪಂದನೆ ಮಾತ್ರ ಸಿಗುತ್ತಿಲ್ಲ ಎಂದು ಸಮುದಾಯದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ನಗರ್ತ ನಾಮಧಾರಿ ಎಂಬ ಹೆಸರಿನಲ್ಲಿ ಹಲವು ದಶಕಗಳಿಂದ ಶಾಲಾ ದಾಖಲೆ, ಆದಾಯ ದಾಖಲೆಗಳಲ್ಲಿ ಸೇರಿದಂತೆ ವಿವಿಧ ದಾಖಲೆಗಳಲ್ಲಿ ನಮೂದಿಸಲಾಗಿದೆ. ಈ ಹೆಸರುಗಳಲ್ಲಿ ಇರುವ ವ್ಯತ್ಯಾಸಗಳಿಂದ ಇತ್ತೀಚಿನ ದಿನದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಎಲ್ಲ ಹೆಸರುಗಳು ಒಂದೇ ಸಮುದಾಯ ಸೂಚಿಸುತ್ತದೆ. ವರ್ಗದವರ ಜಾತಿಯನ್ನು ಅಧಿಕೃತ ಗೆಜೆಟ್ ಪಟ್ಟಿಯಲ್ಲಿ ಸರ್ಕಾರ ಸೇರಿಸದಿರುವುದರಿಂದ ಪ್ರಮಾಣ ಪತ್ರ ಪಡೆಯಲು ಕಷ್ಟವಾಗುತ್ತಿದೆ ಎಂದರು. ಆರ್ಡಿ ನಂಬರ್ ಇಂಪಾರ್ಟೆಂಟ್ ಆದ್ರೆ ನಮ್ಗೆ ಆರ್ಡಿ ನಂಬರ್ ಬೇಕೇ ಬೇಕು. ಆರ್ಡಿ ನಂಬರ್ ಬೇಡ, ಇದು ಮ್ಯಾಂಡೇಟರಿ ಅಲ್ಲ. ನಮ್ಗೆ ಜಸ್ಟ್ ನೀವು ಆ ಮೆರಿಟ್ ಇದ್ರೆ ಸಾಕು, ಮೆರಿಟ್ ಮೇಲೆ ನಾವು ಸೀಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರೆ ಅದೊಂಥರ ಇರುತ್ತೆ ಮ್ಯಾಮ್. ಆದಾಯವೆಂದು ಸ್ಪಷ್ಟಪಡಿಸಬೇಕು. ತಕ್ಷಣ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಬೇಕು.
ಇತರ ರಾಜ್ಯಗಳಂತೆ ಸೂಕ್ತ ಮೀಸಲಾತಿ ವರ್ಗದಲ್ಲಿ ಸೇರಿಸಲು ಕ್ರಮ ಕೈಗೊಳ್ಳಬೇಕು. ಈ ಮನವಿಯನ್ನು ಸಂಬಂಧಿತ ಮೇಲಾಧಿಕಾರಿಗಳಿಗೆ ಕಳುಹಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಈ ಮನವಿ ಕೇವಲ ಅರ್ಜಿ ಅಲ್ಲ, ಇದು ನ್ಯಾಯ, ಸಮಾನತೆ ಮತ್ತು ಗೌರವಕ್ಕಾಗಿ ನಮ್ಮ ಹೃದಯದ ಮನವಿ. ಹಲವು ವರ್ಷಗಳಿಂದ ನಾವು ಕಾಯುತ್ತಿದ್ದೇವೆ. ಈಗ ನಿಮ್ಮ ತ್ವರಿತ ಮತ್ತು ಸಕಾರಾತ್ಮಕ ಕ್ರಮವನ್ನು ನಿರೀಕ್ಷಿಸುತ್ತೇವೆ. ಅಗತ್ಯ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾವು ಮೇಲಾಧಿಕಾರಿಗಳಾದ ಹಿಂದುಳಿದ ವರ್ಗಗಳ ಆಯೋಗ ಸೇರಿದಂತೆ ಇತರ ಕಾನೂನು ವೇದಿಕೆಗಳನ್ನು ಸಂಪರ್ಕಿಸಲು. ನೆರೆಯ ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಸಮುದಾಯದವರು 2A ವರ್ಗದ ಸವಲತ್ತು ಪಡೆಯುತ್ತಿದ್ದಾರೆ. ರಾಜ್ಯಾದ್ಯಂತ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯದವರು ಜಾತಿ ಪ್ರಮಾಣ ಪತ್ರ ಸಿಗದೆ ಪರದಾಡುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಂಜೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರ ಸಹಕಾರ ಬೇಕಿದೆ. ಪಿಡಿಒಗಳ ಬೇಡಿಕೆಗಳನ್ನು ಸರ್ಕಾರ ಪರಿಗಣಿಸಿ ಸೂಕ್ತ ನ್ಯಾಯ ಒದಗಿಸಬೇಕೆಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ದಿಲೀಪ್ ಕುಮಾರ್ ಹೇಳಿದರು. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿಯ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪಿಡಿಒಗಳ ನಾನಾ ಬೇಡಿಕೆಗಳ ಒತ್ತಾಯದ ಪ್ರತಿಭಟನೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಭಿವೃದ್ಧಿಗೆ ಪಿಡಿಒಗಳ ಮೇಲಾಗುತ್ತಿರುವ ಅಮಾನವೀಯ ಕೆಲಸದ ಒತ್ತಡದಿಂದ ತೀವ್ರ ಆಘಾತಕ್ಕೊಳಗಾಗುವ ಪರಿಸ್ಥಿತಿಯನ್ನು ಎದುರಿಸುವಂತಾಗುತ್ತಿದೆ. ಇತ್ತೀಚೆಗೆ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ನಡೆದ ಕೋತಬಾಲ ಗ್ರಾಮ ಪಂಚಾಯಿತಿ ಪಿಡಿಒ ಮುಕ್ತಂ ಹುಸೇನ ಕರಡಿಗುಡ್ಡ ಆತ್ಮಹತ್ಯೆ ಪ್ರಕರಣಕ್ಕೆ ಅತಿಯಾದ ಕೆಲಸದ ಒತ್ತಡ, ಹಿಂದಿನ ಪ್ರಕರಣವೊಂದರ ಮೇಲಿದ್ದ ಲೋಕಾಯುಕ್ತ ತನಿಖೆ, ಮಾನಸಿಕ ಕಿರುಕುಳ ಹಾಗೂ ವೇತನವಿಲ್ಲದೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗತಿಯಾಗಿರುವುದು ಇಡೀ ರಾಜ್ಯದ ಪಿಡಿಒ ಸಮುದಾಯವನ್ನು ತೀವ್ರ ಆಘಾತಕ್ಕೀಡು ಮಾಡಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಪಿಡಿಒಗಳಿಗೆ ಸೂಕ್ತ ಸೇವಾ ರಕ್ಷಣೆ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಪಿಡಿಒ ಮುಕ್ತಂ ಹುಸೇನ ಕರಡಿಗುಡ್ಡ ಆತ್ಮಹತ್ಯೆ ಸಮಗ್ರ ತನಿಖೆ, ಕುಟುಂಬಕ್ಕೆ ಆರ್ಥಿಕ ಸೌಲಭ್ಯ, ಬಾಕಿ ವೇತನ ಶೀಘ್ರ ಬಿಡುಗಡೆ, ಕುಟುಂಬದ ಓರ್ವ ಸದಸ್ಯರಿಗೆ ಅನುಕಂಪದ ಸರ್ಕಾರಿ ಉದ್ಯೋಗ ಕಲ್ಪಿಸಬೇಕು. ಆಯುಕ್ತಾಲಯ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಕಚೇರಿ ಸಿಬ್ಬಂದಿಗಳ ಕಡ್ಡಾಯ ವರ್ಗಾವಣೆ ಮಾಡಬೇಕು. ಒತ್ತಡ ರಹಿತ ಕೆಲಸದ ವಾತಾವರಣ ಸೃಜಿಸಿ ಹೆಚ್ಚುವರಿ ಕೆಲಸದ ಹೊರೆ ತಪ್ಪಿಸಬೇಕು. ಪಿಡಿಒಗಳ ಮೇಲೆ ಮೇಲಾಧಿಕಾರಿಗಳ ದಬ್ಬಾಳಿಕೆಗೆ ಸೂಕ್ತ ಕ್ರಮ, ಕ್ಷುಲ್ಲಕ ಕಾರಣಗಳಿಗೆ ಅಮಾನತು ಶಿಕ್ಷೆ ನಿಲ್ಲಿಸಬೇಕು. ಕಾಲಮಿತಿಯೊಳಗೆ ತನಿಖೆ ನಡೆಸಿ ಅಮಾನತು ಆದೇಶ ತೆರವುಗೊಳಿಸಬೇಕು. ಮೀನಾಕ್ಷಿ ಸುಂದರದ ಸಮಿತಿ ವರದಿ ಪಡೆದು ನೌಕರರ ಸುರಕ್ಷತೆಗೆ ಕ್ರಮ, ದಾಖಲೆ ರಹಿತ ದೂರುಗಳಿಗೆ ವಿಚಾರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ನಾನಾ ಬೇಡಿಕೆಗಳನ್ನಿಟ್ಟು ಒತ್ತಾಯಿಸಿದರು. ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ದಿಲೀಪ್ ಅವರು ಇವತ್ತೇ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದರ ವಿಷಯ ನಾವು ಈಗಾಗಲೇ ಪತ್ರಿಕೆಗಳಲ್ಲಿ, ಮಾಧ್ಯಮಗಳೆಲ್ಲ ಕೂಡ ನೋಡಿದ್ವಿ. ಮುಕ್ತಾಮ್ ಹುಸೇನ್ ಅನ್ನೋರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದು ಕೆಲಸದ ಒತ್ತಡ ಮತ್ತು ಕಾರಣಾಂತರಗಳಿಂದ ಅವರು ಆತ್ಮಹತ್ಯೆ ಶರಣಾಗಿರ್ತಕ್ಕಂಥದ್ದು ಇಡೀ ಇಲಾಖೆಗೆ ತುಂಬ ದುಃಖಕರ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಈ ಒಂದು ಇಲಾಖೆ ಬಂದು ಸುಮಾರು ಸಾಕಷ್ಟು 8-10 ವರ್ಷಗಳಿಂದ ನಾವು ನೋಡಿದಾಗ RDPR ಇಲಾಖೆಯಲ್ಲಿ ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಸಂಗ ಆವತ್ತಿಂದ ಕೂಡ ಬೆಳೀತಾ ಇದೆ. ಮುಖ್ಯವಾಗಿ ನಾವು ಕೆಲಸ ಮಾಡೋದು ಜನಪ್ರತಿನಿಧಿಗಳ ಜೊತೆ ಮಾಡಬೇಕು, ಅಧಿಕಾರಿಗಳ ಜೊತೆ ಮಾಡಬೇಕು, ಸಾರ್ವಜನಿಕ ಸಂಪರ್ಕದಲ್ಲೇ ಇರಬೇಕು. ಗ್ರಾಮ ಪಂಚಾಯಿತಿ ಅಂದರೆ ನೇರವಾಗಿ ಸಾರ್ವಜನಿಕ ಸಂಪರ್ಕದಲ್ಲೇ ಇದ್ದು ಕೆಲಸ ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನೈತಿಕ ಸ್ಥೈರ್ಯ, ಧೈರ್ಯವನ್ನು ತುಂಬಬೇಕಾಗುತ್ತೆ. ಅವರಿಗೆ ಸಾಕಷ್ಟು ರಕ್ಷಣೆ ಕೊಡಬೇಕಾಗುತ್ತೆ, ಮಾರ್ಗದರ್ಶನ ಕೊಡಬೇಕಾಗುತ್ತೆ, ಸಲಹೆಗಳನ್ನು ಕೊಡಬೇಕಾಗುತ್ತೆ. ಮತ್ತು ಅವ್ರ ಕಷ್ಟಗಳನ್ನು ಆಗಿಂದಾಗೆ ನಾವು ಅವಾಗ ಆಲಿಸಿ ಅವ್ರಿಗೇನು ಪರಿಹಾರೋಪಾಯಗಳಿದ್ದಾವೆ ಸಮಸ್ಯೆಗೆ ಅಂತ ತಂದು ಕೊಡಬೇಕಾಗುತ್ತೆ. ಅಂಥ ಕೆಲಸವನ್ನು ಎಲ್ಲ ಜಿಲ್ಲಾ ಪಂಚಾಯಿತಿಗಳಾಗಿರಲಿ, ಸರ್ಕಾರ ಆಗಿರಲಿ, ಸಚಿವಾಲಯದಲ್ಲಿ ಮಾಡಬೇಕಾಗುತ್ತೆ. ಇವತ್ತು ರಾಜ್ಯಕ್ಕೆ ಒಂದು ದುಃಖಕರ ವಿಷಯ. ಇದೇ ಸಂದರ್ಭದಲ್ಲಿ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ RDPR ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಮನವಿ ಮೂಲಕ ಒತ್ತಾಯಿಸಲಾಯಿತು. ಮನವಿಯನ್ನು ಸ್ವೀಕರಿಸಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಕುಮಾರ್ ಅವರು ಮಾತನಾಡಿದರು. ಸರ್ಕಾರದಿಂದ ಒಂದು ಸಮಿತಿ ರಚನೆ ಮಾಡಿದೆ.
ಆ ಸಮಿತಿನೂ ಸಹ ಇವತ್ತಿನ ದಿನ ವರದಿ ಕೊಟ್ಟಿದೆ. ಆ ವರದಿನ ಬಹಿರಂಗ ಆಗಬೇಕು. ಜೊತೆಗೆ ಕೊಟ್ಟಿರತಕ್ಕಂಥ ಶಿಫಾರಸುಗಳು ಒತ್ತಡ ನಿವಾರಣೆ ಮಾಡೋದಕ್ಕೆ PDOಗಳಿಗೆ ಬೇಕಾದಂತ ಕೆಲವೊಂದು ರೆಕಮೆಂಡೇಶನ್ ಆಗಿರತಕ್ಕಂಥದ್ದನ್ನ ಅದನ್ನ ಜಾರಿಗೊಳಿಸಬೇಕು. ಇವೆಲ್ಲ ಉದ್ದೇಶನೂ ಸಹ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದು ನಾವು ಒತ್ತಾಯಿಸ್ತಾ ಇರತಕ್ಕಂಥದ್ದು ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣ ಸರಿ ಇರಬೇಕು ಅನ್ನೋ ಒಂದು ಕಾರಣ, ಜೊತೆಗೆ ನಾವು ಸರಿ ಇದ್ರೆ, ನಾವು ಚೆನ್ನಾಗಿದ್ರೇನೆ ಎಲ್ಲಾ ರೀತಿಯಾದಂಥ ಕೆಲಸ ಮಾಡ್ಲಿಕ್ಕೂ ಸಹ ನಾವು ಸಮರ್ಥರಾಗಿರ್ತೀವಿ. ಉತ್ತಮ ಒಂದು ಸರ್ವಿಸ್ ಅನ್ನು ಸಹ ಸೊಸೈಟಿ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಮನೆ ಸಚಿವರು ಸಹ ನಮ್ಗೆ ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇದ್ದಾರೆ. ಸಂಘದ ಒಟ್ಟಿಗೆ ಅವ್ರು ಸ್ಪಂದಿಸ್ತಾ ಇರತಕ್ಕಂಥ ನಿಲುವು ಸಹ ನಮ್ಗಿದೆ. ಹಾಗಾಗಿ ಅವರನ್ನ ಮಾಧ್ಯಮಗಳ ಮೂಲಕನೂ ಸಹ ಅವರನ್ನ ನಾವು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು, ದಯಮಾಡಿ ಇವೆಲ್ಲ ರೀತಿಯಾದಂಥ ಬೇಡಿಕೆಗಳೇನಿದಾವೆ, ಈ ಒಂದು ಪ್ರಕರಣ ಏನಿದೆ, ಈ ಮಕ್ತಾಮ್ ಹುಸೇನ್ ಕರಡಿಗುಡ್ಡ ಅವ್ರ ಪ್ರಕರಣನ ವಿಶೇಷ ತನಿಖೆಗೊಳಪಡಿಸಬೇಕು. ಆಗ ಬಹಳಷ್ಟು ವಿಷಯಗಳು ಹೊರಗಡೆ ಬರ್ತವೆ. ಯಾರು ಕಾರಣೀಭೂತರಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಅದನ್ನ ನಾವು ಇವತ್ತಿನ ದಿನ ಮಾಧ್ಯಮಗಳ ಮೂಲಕ ಅವರಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಹೈದ್ರಾಸ್ ಆಫ್ ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಮಾತಿದೆ. ಆದರೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಂತೆ ಕಾಣುತ್ತಿಲ್ಲ. ಕಾರಣ, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರೆಯದೆ ಇಬ್ಬರು ಮೃತಪಟ್ಟಿದ್ದರೂ ಈ ಬಗ್ಗೆ ಶಾಸಕರಿಗೆ ಯಾವುದೇ ಕನಿಷ್ಠ ನೋವು ಇಲ್ಲದಂತಾಗಿದೆ. ಕಾರಣ, ಇಬ್ಬರು ಸತ್ತ ನಂತರ ಆಸ್ಪತ್ರೆ ಸಿಬ್ಬಂದಿ ಕೊರತೆಯ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೆ ತರುವ ಭರವಸೆ ನೀಡುತ್ತಿರುವುದು ವಿಪರ್ಯಾಸವೇ ಸರಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಮಾತಿದೆ. ಆದರೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಂತೆ ಕಾಣುತ್ತಿಲ್ಲ. ಕಾರಣ, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರೆಯದೆ ಇಬ್ಬರು ಮೃತಪಟ್ಟಿದ್ದರೂ ಈ ಬಗ್ಗೆ ಶಾಸಕರಿಗೆ ಯಾವುದೇ ಕನಿಷ್ಠ ನೋವು ಇಲ್ಲದಂತಿದೆ. ಕಾರಣ, ಇಬ್ಬರು ಸತ್ತ ನಂತರ ಆಸ್ಪತ್ರೆ ಸಿಬ್ಬಂದಿ ಕೊರತೆಯ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೆ ತರುವ ಭರವಸೆ ನೀಡುತ್ತಿರುವುದು ವಿಪರ್ಯಾಸವೇ ಸರಿ. ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಯದಲ್ಲಿ ವೈದ್ಯರಿಲ್ಲದೆ ಬಾಗೇಪಲ್ಲಿ ತಾಲೂಕಿನ ಇಬ್ಬರು ರೋಗಿಗಳು ಮೃತಪಟ್ಟಿದ್ದು, ಇದಕ್ಕೆ ಆಸ್ಪತ್ರೆ ವೈದ್ಯರ ಕೊರತೆಯೇ ಕಾರಣ ಎನ್ನಲಾಗಿದ್ದರೂ ಶಾಸಕರು ಮಾತ್ರ ಗಂಭೀರವಾಗಿ ಪರಿಗಣಿಸದಂತಿಲ್ಲ. ನ್ಯಾಯಾಧೀಶರು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದು, ಘಟನೆ ನಡೆದು 5 ದಿನಗಳಾದ ನಂತರ ಶಾಸಕರು ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ಕರೆದು ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ಬಗ್ಗೆ ಆರೋಗ್ಯ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ. ಶಾಸಕರು ವರಿಷ್ಠರ ಗಮನಕ್ಕೆ ತರಲು ಎಷ್ಟು ಸಮಯ ಬೇಕು, ಅವರ ಗಮನಕ್ಕೆ ಬಂದ ನಂತರ ಅವರು ಕ್ರಮ ವಹಿಸಲು ಎಷ್ಟು ಕಾಲ ಬೇಕು, ಅಲ್ಲಿಯವರೆಗೆ ಬಾಗೇಪಲ್ಲಿ ತಾಲೂಕಿನ ಬಡ ರೋಗಿಗಳನ್ನು ದೇವರೇ ಕಾಪಾಡಬೇಕಿದೆ. ಕಳೆದ ಮಂಗಳವಾರ ರಾತ್ರಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ರೋಗಿಗಳು ಆಸ್ಪತ್ರೆಗೆ ಚಿಕಿತ್ಸೆ ಬರುವ ಮುನ್ನ ಮೃತಪಟ್ಟಿದ್ದಾರೆ ಎಂದು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯಾಧಿಕಾರಿಗಳ ಕೊಠಡಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ವೈದ್ಯರು ತಿಳಿಸಿದರು. ನಾವು ಯಾವಾಗಲೂ ಮತ್ತೆ ಕಮಿಟಿ ಮೀಟಿಂಗ್ ಮಾಡಿ ಹೊಸ ಸದಸ್ಯರೆಲ್ಲ ಬಂದಿದ್ದರು, ಅವ್ರನ್ನೂ ಕೂರಿಸ್ಕೊಂಡು ಇವತ್ತೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ನಿಜಾನೇ ಒಂದು 4 ಜನ ಡಾಕ್ಟರ್ಸ್ ಇಲ್ಲ. ಅದರಲ್ಲಿ ಏನಾಗ್ತದೆ, ನೈಟ್ ಒಬ್ಬ ಡಾಕ್ಟರ್ ಇರೋದನ್ನ ತೊಂದರೆ ಆಗ್ತಾಯಿದೆ. ಎಲ್ಲ ತಾಲೂಕು ಆಸ್ಪತ್ರೆಗಳು ಅಷ್ಟು ನೈಟ್ ಒಬ್ಬರೇ ಅಂತಿರೋದು. ಅದನ್ನು ನಾನೀಗ ಮಾತನಾಡಿಬಿಟ್ಟು ಇನ್ನೊಂದು ಡಾಕ್ಟ್ರ್ ಒಬ್ಬರನ್ನ ಹಾಕ್ಬಿಟ್ಟು ಇಲ್ಲೇನು ಸಮಸ್ಯೆ ಇದೆ ಅಂತ ನೋಡ್ಕೊಂಡು ನನ್ನ ಜವಾಬ್ದಾರಿ. ಈಗೆಲ್ಲ ನಾವು ನೋಡಿದ್ವಿ. ನಾನು ಏನೋ ಏನಪ್ಪ ಏನು ಪ್ರಾಬ್ಲಮ್ಸು ಇಲ್ಲ, ಮೆಡಿಸಿನ್ಸ್ ಎಲ್ಲ ಇದೆ, ಬೇರೆ ಏನು ಆಂಬುಲೆನ್ಸ್ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆಗಳಿದೆ. ಒಂದು ಡಾಕ್ಟರ್ ಶಾರ್ಟೇಜ್ ಇದ್ದಾಗ ಮೊನ್ನೆ ದಿನೇಶ್ ಗುಂಡೂರಾವ್ ಗಮನಕ್ಕೆ ತಂದಿದ್ದೀನಿ. ಈ ಕೌನ್ಸಿಲಿಂಗ್ ಇರೋದ್ರಿಂದ ಎಲ್ಲರೂ ಒಳ್ಳೆ ಹತ್ತಿರ ಇರೋ ಹಾಸ್ಪಿಟ್ಲ್ ಸೆಲೆಕ್ಟ್ ಮಾಡ್ಬೋದು ಅಂತ ಬಾಗೇಪಲ್ಲಿ ಅಂತ ದೂರ ಹಾಸ್ಪಿಟ್ಲಿಗೆ ಬರೋದಿಲ್ಲ. ಆದರೂ ಇದಕ್ಕೇನಾದರೂ ಹೊಸದಾಗಿ ಏನಾದರೂ ಒಂದು ಅವ್ರ ಜೊತೆ ಮಾತನಾಡಿ ಇಷ್ಟರಲ್ಲೇ ಮೋಸ್ಟ್ಲಿ ಸಾಯಂಕಾಲ DC ಅವರು ಬರ್ತಾರೆ. ನಾವು ಈ ಆಸ್ಪತ್ರೆಯನ್ನು ಡೆಮಾಲೇಷನ್ ಮಾಡಿ ಹೊಸ ಆಸ್ಪತ್ರೆ ಕಟ್ಟೋ ಆಲೋಚನೆ ಇದೆ. ಅದ್ರ ಬೇಕಾಗಿತ್ತು PHO ಹಂತದಲ್ಲಿ ಟೆಂಡರ್ ಕರೀದೇ ಇರೋದ್ರಿಂದ ನಾವು ARS ಕಮಿಟಿಯಿಂದ ನಾವು ಜಾಸ್ತಿ ಹಣ ಪಡೋಕ್ಕೆ ಬರಲ್ಲ. ARS ಅನ್ನು ಏನಕ್ಕೆ ಉಪಯೋಗಿಸೋದಂದರೆ, ಅರ್ಜೆಂಟಾಗಿ ಆಂಬುಲೆನ್ಸ್ ಡೀಸೆಲ್ ಬೇಕಾಗಿದ್ದರೆ, ಅರ್ಜೆಂಟಾಗಿ ಮೆಡಿಸಿನ್ಸ್ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಇಂಥ ಅವಶ್ಯಕತೆಗೆ ಹಣ ಉಪಯೋಗಿಸ್ಬೇಕಿಲ್ಲ. ಸ್ಯಾಲ್ರಿ ಕೊಡೋಕ್ಕೆ ಆ ಅಕೌಂಟಿಂದ ಆಗಲ್ಲ. ಆದರೂ ವಿಶೇಷ ಪ್ರಕರಣ ಅಂತ ಹೇಳ್ಬಿಟ್ಟು ಒಬ್ಬರಿಗೆ 15,000 ರೂಪಾಯಿ ತಿಂಗಳು ಕೊಡೋ ಥರ ಈಗ
ಅಲ್ಲಿ ತೀರ್ಮಾನ ಮಾಡೋಣ. ವೈದ್ಯರು ಮೌಖಿಕವಾಗಿ ತಿಳಿಸಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರು, ಸಿಬ್ಬಂದಿ ಎಲ್ಲ ರೋಗಿಗಳಿಗೆ ಆರೋಗ್ಯ ಚಿಕಿತ್ಸೆ, ಔಷಧಿಗಳನ್ನು ಸಕಾಲದಲ್ಲಿ ವಿತರಿಸಬೇಕು ಎಂದರು. ಅಸ್ಸಾಂ, ಪಶ್ಚಿಮ ಬಂಗಾಳ, ಪುದುಚೇರಿ ರಾಜ್ಯಗಳಲ್ಲಿ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ವಿಜಯ ಸಾಧಿಸಿದ ಕಾರಣ ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಿದರು. ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿ ಅವರಿಗೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ಪುದುಚೇರಿ ರಾಜ್ಯಗಳಲ್ಲಿ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ವಿಜಯ ಸಾಧಿಸಿದ ಕಾರಣ ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷವು ಎಲ್ಲ ಕಡೆ ಜಯಭೇರಿ ಬಾರಿಸಿ ಭಾರತವನ್ನು ಸುಭಿಕ್ಷವಾಗಿಡಲು ಮತದಾರರು ಸಹ ಮೋದಿ ಅವರ ಕಡೆ ಮನಸ್ಸು ಮಾಡಿದ್ದಾರೆ. ಭಾರತದಲ್ಲಿ ನುಸುಳುಕೋರರು ಪಶ್ಚಿಮ ಬಂಗಾಳದಿಂದ ಬರುತ್ತಿದ್ದಾರೆ. ಇದನ್ನು ಕಂಡ ಭಾರತೀಯರು ತಕ್ಕ ಉತ್ತರ ನೀಡಿದ್ದಾರೆ ಎಂದು ಅವರು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹೀನಾಯ ಸೋಲು ಕಂಡಿದ್ದಾರೆ ಎಂದು ಹೇಳಿದರು. ಇಡೀ ಪ್ರಪಂಚನೇ ಏನು ವೆಸ್ಟ್ ಬೆಂಗಾಲ್ ಕಡೆ ನೋಡ್ತಾ ಇದ್ರು, ಏನು ಬಾಂಗ್ಲಾದೇಶದ ಗಡಿಯಲ್ಲಿ ಯಾವ ರೀತಿ ನುಸುಳುಕೋರರು ನಮ್ಮ ದೇಶದ ಒಳಗಡೆ ಬರ್ತಾ ಇದ್ರು. ನಮ್ಮ ಕರ್ನಾಟಕದಲ್ಲೂ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಇದನ್ನ ಯಾವುದಾದ್ರೂ ರೀತಿಯಲ್ಲಿ ಅದನ್ನ ತಡೆಗಟ್ಟಬೇಕು. ಈ ದೇಶದಲ್ಲಿ ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನ ನಾವು ಎದುರಿಸಬಹುದು, ಆದ್ರೆ ಒಳಗಡೆ ಬಂದಿರತಕ್ಕಂಥ ಶತ್ರುಗಳನ್ನ, ಆಂತರಿಕ ಶತ್ರುತ್ವವನ್ನ ಇವರು ಯಾವ ರೀತಿ ನಾವು ಎದುರಿಸಬೇಕು ಅಂತ ಹೇಳಿ ಇಡೀ ದೇಶ ಎಲ್ಲರೂ ಕಾಯ್ತಾ ಇದ್ರು. ಅದಕ್ಕೆ ಬಾಂಗ್ಲಾದೇಶದವರು ಈಸಿಯಾಗಿ ಬರೋದಕ್ಕೆ ಜಾಗ ಇದ್ದಿದ್ದು ಒಂದೇ ಜಾಗ, ಅದು ವೆಸ್ಟ್ ಬೆಂಗಾಲಲ್ಲಿ. ಆ ವೆಸ್ಟ್ ಬೆಂಗಾಲ್ಗೆ ಏನು ವೋಟ್ ಬ್ಯಾಂಕ್ಗೋಸ್ಕರ ದೇಶದಲ್ಲಿರ್ತಕ್ಕಂಥ ಜನತೆಯನ್ನ, ರಾಜ್ಯದಲ್ಲಿರ್ತಕ್ಕಂಥ ಜನತೆಯನ್ನ ಕಡೆಗಣಿಸಿ ಮಮತಾ ಬ್ಯಾನರ್ಜಿ ಅವರು 2009ರಿಂದ ಇದುವರೆಗೂ ಯಾವ ರೀತಿ ನುಸುಳುಗೋರಿಗೆ ವೋಟ್ ಲಿಸ್ಟ್ ಮತ್ತೆ ರೇಷನ್ ಕಾರ್ಡ್ ಕೊಡೋದ್ರ ಮುಖಾಂತರ ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಮೆಚ್ಚೋಂತ ರೀತಿಯಲ್ಲಿ ನಡ್ಕೊತಾ ಇದ್ರು. ಯಾವುದೇ ರೀತಿಯಲ್ಲಿ ಅವರ ವಿರುದ್ಧ ಕಾರ್ಯಾಚರಣೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಕೇಂದ್ರಕ್ಕೆ, ನಮ್ಮ ಸೈನ್ಯಕ್ಕೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ವಿರೋಧಿಸಿ ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ಸಿಪಿಎಂನಿಂದ ಖಾಲಿ ಸಿಲಿಂಡರ್ ರಸ್ತೆಯಲ್ಲಿಟ್ಟು ಆಕ್ರೋಶ. ಜನಸಾಮಾನ್ಯರ ಹೊರೆ ಏರಿಸದಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ. 1 ವರ್ಷದ ನಂತರ ಬಂತು ರಸ್ತೆ ಭಾಗ್ಯ. ವರ್ಷದ ಹಿಂದೆ ಭೂಮಿ ಪೂಜೆಯಾಗಿದ್ದ ರಸ್ತೆ ಕಾಮಗಾರಿಗೆ ಚಾಲನೆ. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಗೆ ಕೊನೆಗೂ ಅಭಿವೃದ್ಧಿ ಭಾಗ್ಯ. ನಾಗರಿಕರ ಸಂತಸ. ರಾಜ್ಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಚಿಂತಾಮಣಿಯಲ್ಲಿ ವಿಜಯೋತ್ಸವ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಚಿಂತಾಮಣಿಯಲ್ಲಿ ವಿಜಯೋತ್ಸವ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.